सरस्वती लक्ष्मी प्रिये निंत्को ಅಮ್ಮ ಯಾಕಮ್ಮ ನನ್ನ ನಿಂತ್ಕೊ ಅಂತ ಹೇಳ್ತಾ ಇದ್ದೀರಾ? ಮನೆ ಬಿಟ್ಟು ಹೋದಾಗ ಹೇಳಿದ ಮಾತು ನೆನಪಿದೆ ತಾನೆ? ನೆನಪಿದೆ ಅಮ್ಮ. ಮತ್ತೆ ನಾನು ಈ ಮನೆಗೆ ಬರುವಾಗ 2 ಲಕ್ಷ ರೂಪಾಯಿ ಹಣ ತಗೊಂಬಾ ಅಂತ ಹೇಳಿದ್ರಿ. ನಾನು ಬರೀ ಕೈಯಲ್ಲಿ ಬಂದಿಲ್ಲಮ್ಮ, ಹಣ ತಗೊಂಡೇ ಬಂದಿದ್ದೀನಿ. ತಗೊಳ್ಳಿಮ್ಮ. ಅಮ್ಮ, ಹಣ ಸರಿಯಾಗಿದೆಯಾ ಅಂತ ಎಣಿಸಿ ನೋಡಿ. ಇದರಲ್ಲಿ 2 ಲಕ್ಷ ಇದೆ. ಮಿಕ್ಕಿದ ಹಣ ಯಾರು ಕೊಡ್ತಾರೆ? ಇದೇನಮ್ಮ ಹೀಗೆ ಕೇಳ್ತಾ ಇದ್ದೀರಿ? ನೀವು ಕೇಳಿದ 2 ಲಕ್ಷ ತಾನೆ. ಮಿಕ್ಕಿದ 8 ಲಕ್ಷನ ಸಮಯ ಬಂದಾಗ ನಾನೇ ತಂದುಕೊಡ್ತೀನಿ. ಈಗ ನಾನು ನನ್ನ ರೂಮಿಗೆ ಹೋಗ್ಬೋದಾ? ಹೋಗಿ ತಲಗೋ. ಅರೆ ಮಯೂರಿ, ನೀನು ಇಲ್ಲೇ ಇದೆಯಾ? ಏನ್ ಆಶ್ಚರ್ಯ ಇದು! ನೀನು ನೋಡಿ 4 ಪ್ರೀತಿ ಮಾತಾಡ್ಬೇಕು ಅಂತ ಅನ್ಕೊಂತಿದ್ದೆ. ಮಾತಾಡೋಣ. ಏನ್ ವಿಷಯ? ಏಯ್, ಅವಳ ಹತ್ರ ನಿನಗೇನು ಮಾತು? ಅವಳ ಹತ್ರ ಏನೇ ಮಾತಾಡೋದಿದ್ರು ಇಲ್ಲೇ ಮಾತಾಡು, ನನ್ನ ಮುಂದೆ. ಏನಮ್ಮ ನೀವು? ಮಯೂರಿ ನಿಮ್ಮ ಅಣ್ಣನ ಮಗಳು, ವರ್ಷೇಲಿ ನನ್ನ ತಂಗಿ ಆಗಬೇಕು. ಅಕ್ಕ ತಂಗಿ ಅಂದಮೇಲೆ ಮಾತಾಡೋದು 1000 ಇರುತ್ತೆ. ನಾವಿಬ್ರು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ಮಾತಾಡೋದು ಏನೇನೋ ಇರುತ್ತೆ. ಅದನ್ನ ನಿಮ್ಮ ಮುಂದೆ ಮಾತಾಡೋಕ್ಕಾಗತ್ತಾ? ಮಾತಾಡಿದ್ರೆ ಚೆನ್ನಾಗಿರುತ್ತಾ? ಮಯೂರಿ, ನೀನೇನು ಹಂಗೆ ನೋಡ್ತಾ ಇದೀಯ ನನ್ನ? ನಾನು ನೋಡಿದ್ರೆ ಭಯ ಆಗುತ್ತಾ? ಒಂಟಿಯಾಗಿ ಬರಕ್ಕೆ ಹೆದರಿಕೆ ಆಗುತ್ತಾ? ಭಯನಾ? ನನಗ ಭಯ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿಲ್ಲ ನಮ್ಮ ಮನೆಯವರಾಗ್ಲಿ ನಮ್ಮ ಅತ್ತೆ ಅವರಾಗ್ಲಿ. ಅದೇನ್ ಮಾತಾಡ್ಬೇಕು ಅಂತಿದ್ಯೋ ಬಾ ಮಾತಾಡೋಣ. ಹಾಗಾದ್ರೆ ಬಾ. ಲಕ್ಷ್ಮಿ, ಬಾಗ್ಲಕ್ಕೆ ಆಗ್ತಿದ್ಯಾ? ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಕೆಳಗಡೆ ಅತ್ತೆ ಹತ್ರ ನಾನು ಏನಂತ ಮಾತಾಡ್ದೆ ಹೇಳು? ವರ್ಷೇಲಿ ನಾನು ನೀನು ಅಕ್ಕ ತಂಗಿ ಅಂತಂದೆ. ಹಾಗಾದ್ರೆ ನಾನು ಏನಾಗ್ಬೇಕು? ಅಕ್ಕ. ಅಕ್ಕನ ಹತ್ರ ಮಾತಾಡೋ ಮಾತಾ ಇದು? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಬಾಗ್ಲು ಯಾಕೆ ಹಾಕ್ದೆ ಅಂತ ಹೇಳು, ತಲೆ ಎಲ್ಲ ಮಾತಾಡ್ಬೇಡ. ಅದು ಮಯೂರಿ, ಪ್ರೀತಿಯಿಂದ ಮಾತಾಡ್ಬೇಕಾದ್ರೆ ಹೊರಗಡೆ ಅವ್ರಿಗೆ ಗೊತ್ತಾಗ್ಬಾರ್ದಲ್ವಾ? ಏನು
ಪ್ರಶ್ನೆ ಕೇಳಬೇಕಾಗಿರೋಳು ನಾನು. ವಯಸ್ಸು ಹುಡುಗರಿರೋ ಮನೆ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ ಬಂದೆ ಮನೆಗೆ? ಏಯ್, ನೀನ್ ಈ ಮನೆಗೆ ಬರೋಕ್ಕಿಂತ ಮುಂಚೆನೆ ಈ ಮನೇಲಿರೋರು, ಈ ಮನೆ ನಂಗೆ ಚೆನ್ನಾಗಿ ಗೊತ್ತು ಕಣೆ. ಇದು ನಮ್ಮ ಅತ್ತೆ ಮನೆ. ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ಮಯೂರಿ, ಈ ಅತ್ತೆ ಮನೆ ಕತ್ತೆ ಮನೆನೆಲ್ಲ ತಲೆಯಿಂದ ತೆಗೆದುಹಾಕು. ಅತ್ತೆ ಗೊತ್ತೋ ಗೊತ್ತಿಲ್ದೇನೋ ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಈ ಮನೆ ಹಿರಿ ಸೊಸೆಯಾಗಿ ಅದನ್ನ ತಿದ್ದಬೇಕಾಗಿರೋದು ನನ್ನ ಕರ್ತವ್ಯ. ನೋಡು ಮಯೂರಿ, ಅತ್ತೆ ನಿನ್ ಮನಸ್ಸಿನಲ್ಲಿ ಬೇಕಾದಷ್ಟು ಆಸೆ ತುಂಬಿಸಿರ್ಬೋದು, ಬೇಡದಿರೋ ಬಯಕೆಗಳನ್ನ ಹುಟ್ಟಿಸಿರ್ಬೋದು. ಅದನ್ನೆಲ್ಲ ಇಲ್ಲೇ ಮರ್ತು ಆ ಆಸೆಗಳನ್ನ ಕಿತ್ತು ಬಿಸಾಕಿ ಇಲ್ಲಿಂದ ಹೊರಡ್ತಾ ಇರು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಯಾಕೆ ಕನ್ನಡ ಅರ್ಥ ಆಗಲ್ವಾ? ನೀನಲ್ಲ, ಆ ಭಗವಂತನೇ ಬಂದು ಹೇಳಿದ್ರು ನಾನು ಈ ಮನೆಯಿಂದ ಆಚೆ ಹೋಗಲ್ಲ. ವಿಕ್ರಮ್ ಮಾವ ಇವತ್ತು ನನ್ನವರು. ಅದೇನ್ ಮಾಡ್ಕೋತೀಯೋ ಮಾಡ್ಕೊ ಹೋಗು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ನಾನು ಈ ಮನೆ ಕಾಲಿಟ್ಟಾಗಿಂದ ನೋಡ್ತಾ ಇದ್ದೀನಿ. ನಿಂದು ಯಾಕೋ ತುಂಬಾ ಜಾಸ್ತಿ ಆಯ್ತು. ಲಕ್ಷ್ಮಿ ತಾಳ್ಮೆಗೂ ಒಂದು ಮಿತಿ ಇದೆ, ಸಹನೆಗೂ ಒಂದು ಎಲ್ಲೇ ಇದೆ. ಮನೆಗೆ ಬಾ, ಊಟದಲ್ಲಿ ಪಾಲ್ ಕೇಳು. ನಾನು ಹೊಟ್ಟೆ ಹತ್ಕೊಂಡಿದ್ದಾದ್ರೂ ನಿನಗೆ ಬಡಿಸ್ ಕಳಿಸ್ತೀನಿ. ನಾನು ಹಾಕೊಂಡಿರೋ ಬಟ್ಟೆ ಇಷ್ಟ ಆಯ್ತಾ ಕೇಳು, ನಿನಗೆ ತೊಡಸ್ ಕಳಿಸ್ತೀನಿ. ನಾನು ಹಾಕೊಂಡಿರೋ ಒಡವೆ ಇಷ್ಟ ಆಯ್ತಾ ಬಾಯ್ ಬಿಟ್ಟು ಮಾತಾಡು, ನಿನಗೆ ಕೊಟ್ಟು ಕಳಿಸ್ತೀನಿ. ಆದ್ರೆ ನೀನು ಕಿತ್ಕೊಳಕ್ ಬಂದಿರೋದು ನನ್ನ ಹೃದಯನ. ನಾನ್ ಬಿಟ್ಕೊಟ್ಬಿಡ್ತೀನಾ? ಏಯ್, ಎಷ್ಟು ಕೊಬ್ಬೆ ನಿನಗೆ? ಲಕ್ಷ್ಮಿ! ಏಯ್, ಇಳಿಸೆ ಕೈ, ಇಳಿಸು ಅಂದೆ. ನಿನ್ನ ಹಾಲಲ್ಲಿ ನೋಡ್ದಾಗ್ಲೇ 4 ಬಾರಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅದು ಸಭ್ಯತೆ ಅಲ್ಲ ಅಂತ ರೂಮ್ ಒಳಗೆ ಕರ್ಕೊಂಬಂದು ಬಾಗ್ಲಾಕಿ ಹೊಡಿತಾ ಇದ್ದೀನಿ. ನೋಡು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನಾಗ್ ನೀನೇ ಈ ಮನೆ ಬಿಟ್ಟು ಹೋದ್ರೆ ಸರಿ. ಇಲ್ಲ ಅಂತಂದ್ರೆ ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀನು ತಿನ್ನೋ ಅನ್ನದಲ್ಲೋ, ಕುಡಿಯೋ ನೀರಲ್ಲೋ, ಅಥವಾ ಕಲ್ಮಶ ಇಲ್ದಿರೋ ಹಾಲಲ್ಲೋ ವಿಷ ಬೆರೆಸ್ಕೊಟ್ಟು ನಿನ್ನ ಕೊಂದು ಬಿಡ್ತೀನಿ. ಇದರಿಂದ ನಾನೊಂದು 4 ವರ್ಷ ಜೈಲ್ಗೆ ಹೋಗ್ಬೋದಷ್ಟೇ. ಆದ್ರೆ ವಿಕ್ರಮ್ಗೆ ನನ್ನ ಮೇಲಿರೋ ಪ್ರೀತಿ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಇನ್ನೇನ್ ಕೆಲಸ ನಿಂಗಿಲ್ಲಿ? ಹಲೋ ರಾಜಶೇಖರ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟ್ರೆ. ಡಾಕ್ಟರ್, ಏನೋ ಬರ್ಲಿಕ್ಕೆ ಹೇಳಿದ್ರಿ. ರಾಜಶೇಖರ್ ಅವರೇ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅದು ಅರೇಂಜ್ಡ್ ಕಮ್ ಲವ್ ಮ್ಯಾರೇಜ್. ಓ, ಐ ಸಿ. ಡಾಕ್ಟ್ರೆ, ಈಗ ಕೇಳ್ತಾ ಇದ್ದೀರಿ ಇದನ್ನು? ಯಾಕೂ ಇಲ್ಲ, ನೀವು ನಿಮ್ಮ ಮಿಸಸ್ನ ನೋಡ್ಕೊಳ್ತಾರೋ ರೀತಿ, ಅವ್ರಿಗೆ ತೋರಿಸ್ತಾರೋ ಪ್ರೀತಿ, ನೀವಲ್ಲದೆ ಬೇರೆ ಯಾರೂ ಅವ್ರನ್ನ ನೋಡೋಕ್ಕೆ ಬರ್ತಾ ಇಲ್ವಲ್ಲ, ಏನೋ ಕೇಳಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಡಾಕ್ಟ್ರೆ, ಈಗ ಈಶ್ವರಿ ಹೇಗಿದ್ದಾಳೆ? ಚೇತರಿಸ್ಕೊತಾ ಇದ್ದಾರೆ. ಆದರೆ ಈಗ ಅವ್ರ ಮನಸ್ಸು ಒಂದು ಮಗುವಿನ ಮನಸ್ಸಿನ ತರಹ. ಅವ್ರು ಸಂಪೂರ್ಣವಾಗಿ ಅದರಿಂದ ಗುಣ ಆಗಬೇಕು ಅಂದರೆ ಒಂದು ಸ್ವಲ್ಪ ದಿನ ಟೈಮ್ ತಗೊಳತ್ತೆ. ಈಗ ನಿಮ್ಮ ಮಿಸಸ್ಗೆ ಯಾವುದೇ ಸಂತೋಷದ ವಿಷಯ ಆಗಲಿ ದುಃಖದ ವಿಷಯ ಆಗಲಿ ಹೇಳಕ್ಕೆ ಹೋಗಬೇಡಿ. ಅವ್ರ ಮನಸ್ಸಿಗೆ ಅದನ್ನು ತಡೆಯೋಕ್ಕಾಗೋದಿಲ್ಲ. ಹಾಗೇನಾದರೂ ಹೇಳಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಇಲ್ಲ ಡಾಕ್ಟ್ರೆ, ಅವಳಿಗೆ ಏನೂ ಆಗದೆ ಇರೋ ರೀತಿ ಜೋಪಾನವಾಗಿ ಮಗು ಥರನೇ ನೋಡ್ಕೊಳ್ತೀನಿ.
ಡಾಕ್ಟ್ರೆ, ನಾವೀಗ ಹೋಗಿ ಈಶ್ವರಿ ನೋಡ್ಬೋದಾ? ನೋಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಪೇಷಂಟ್ ಮುಂದೆ ಅವ್ರಿಗೇನೋ ಆಗಿದೆ ಅನ್ನೋ ಥರ ರಿಯಾಕ್ಟ್ ಮಾಡಬೇಡಿ, ಅದರಿಂದ ಅವ್ರಿಗೆ ತೊಂದರೆ ಆಗುತ್ತೆ. ರಾಜಶೇಖರ್ ಅವರೇ, ಈಗ ನಿಮ್ಗೆ ಹೇಳಿದ್ನಲ್ಲ ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ಈಶ್ವರಿಗೆ ಗೊತ್ತಾಗಬಾರ್ದು. ಸರಿ ಡಾಕ್ಟರ್, ನಾ ಬರ್ತೀವಿ. ರಾಜಶೇಖರ್ ಅವರೇ, ಒಂದು ನಿಮಿಷ ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು. ಸೌಮ್ಯ, ಸ್ವಲ್ಪ ಹೊರಗಡೆ ಹೋಗ್ತೀಯಮ್ಮ? ರಾಜಶೇಖರ್ ಅವರೇ, ಈಶ್ವರಿ ಅವ್ರಿಗೆ ತಂದೆ ತಾಯಿ ಇದ್ದಾರಾ ಅಥವಾ ಆಕೆ ಅನಾಥೇನಾ? ನೋಡಿ ಡಾಕ್ಟರ್, ಇಷ್ಟೆಲ್ಲ ನಡೆದಿದೆ. ರಿಯಲಿ ಹ್ಯಾಟ್ಸ್ ಆಫ್ ರಾಜಶೇಖರ್. ಡಾಕ್ಟರ್, ನಿಮ್ಮ ಹತ್ರ ನನ್ನೊಂದು ಪರ್ಸನಲ್ ರಿಕ್ವೆಸ್ಟ್. ಹೇಳಿ. ದಯವಿಟ್ಟು ಈ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಖಂಡಿತ ರಾಜಶೇಖರ್ ಅವರೇ, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಹೋಗಿ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಇವಳೇ ಸರಸ್ವತಿ ಸರಸ್ವತಿ ಲಕ್ಷ್ಮೀ ಪ್ರಿಯೆ. ಆಪರೇಷನ್ ಸಕ್ಸಸ್ ಅಂತೆ. ನೀನಾದಷ್ಟು ಬೇಗ ಗುಣ ಆಗ್ತೀಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನೊಂದು 2 ದಿವಸ ಅಷ್ಟೇ, ನಾವು ಮನೆಗೆ ಹೋಗ್ಬಿಡ್ಬೋದು. ಹೌದು ಈಶ್ವರಿ, ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ನಮ್ಮ ಪ್ರಾರ್ಥನೆಗೆ ಫಲ ಕೊಟ್ಬಿಟ್ಟ. ನಿನಗೇನೂ ಆಗೋದಿಲ್ಲ, ಎಲ್ಲ ಒಳ್ಳೇದಾಗತ್ತೆ. ನನ್ನ ಕ್ಷಮಿಸ್ಬಿಟ್ರೆ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ. ಅಮ್ಮ, ಕ್ಷಮಿಸೋ ಅಂತ ತಪ್ಪು ನೀನೇನಮ್ಮ ಮಾಡಿದ್ಯಾ? ನಿನ್ನಂತ ಒಳ್ಳೆ ಹುಡುಗಿಗೆ ನನ್ನ ದೃಷ್ಟಿ ತಾಯಿ ಆಗಿರೋದು. ನನ್ನ ಕ್ಷಮಿಸ್ಬಿಡು. ನೀವು ನನ್ನ ಕ್ಷಮಿಸ್ಬಿಟ್ರು. ನನ್ನ ಜೀವನ ಹಾಳಾಗಬಾರ್ದು ಅಂತ, ನನಗೆ ಜೀವನ ಕೊಡಬೇಕು ಅಂತ ನನಗೆ ತಾಳಿ ಕಟ್ಟಿದ್ರೆ, ಅದರಿಂದ ನಿಮ್ಗೆ ಇಷ್ಟೊಂದೆಲ್ಲ ಕಷ್ಟ ಆಯ್ತು. ಕ್ಷಮಿಸ್ಬಿಟ್ರಿ. ಅಮ್ಮ, ಯಾಕೇನೇನೋ ಮಾತಾಡ್ತಿದ್ದೀರಾ ನೀವಿವತ್ತು? ನೊಂದ್ಕೋಬೇಡಿಮ್ಮ. ಈಶ್ವರಿ, ಈ ಪರಿಸ್ಥಿತಿನಲ್ಲಿ ಕಣ್ಣೀರು ಹಾಕಬಾರ್ದು, ಅಳಬೇಡ. ಹೇಗೆ ಅಳ್ದೇ ಇರೋದಕ್ಕೆ ಸಾಧ್ಯ? ಅನಾಥರಾಗಿದ್ದ ನಮಗೆ ನೀವು ಆಶ್ರಯ ನೀಡಿದ್ರಿ. ಇವಾಗ ನಿಮ್ಮನ್ನ ನಾನು ತ್ರಿಶಂಕು ಸ್ಥಿತಿಗೆ ತಂದ್ಬಿಟ್ಟಿದ್ದೀನಿ. ಅಲ್ಲ ರೀ, ಅದು ಈಶ್ವರಿ, ಆವೇಶದಲ್ಲಿ ಏನೇನೋ ಮಾತಾಡ್ತಿದ್ಯಲ್ಲ, ಹಾಗೆಲ್ಲ ಮಾತಾಡಬೇಡ. ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ. ಅಪ್ಪ, ಅಮ್ಮ ಏನೋ ಹೇಳ್ತಿದ್ದಾರೆ. ಅದು ಏನಿಲ್ಲಮ್ಮ, ಅವಳಿಗೆ ತುಂಬ ದುಃಖ ಆಗಿದೆಯಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ.
ಲಕ್ಷ್ಮೀ ಪ್ರಿಯೆ. ಈಶ್ವರಿ ನೋಡು, ಡಾಕ್ಟರ್ ಹೇಳಿದ್ದಾರೆ ನಿನ್ನ ಮನಸ್ಸಿಗೆ ನೋವು ಮಾಡ್ಕೋಬಾರ್ದು. ನೀನು ಆದಷ್ಟು ಬೇಗ ಗುಣಮುಖ ಆಗ್ಬಿಡ್ತೀಯ. ನಾನು ಸೌಮ್ಯ ನಾವೇನು ಕೊರಗ್ತಾ ಇಲ್ಲ. ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀಯ ಅಂತ ಕಾಯ್ತಾ ಇದ್ದೀವಿ. ಚಿಂತೆ ಮಾಡಬೇಡ. ರೀ ನೋಡಿ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ. ಅವ್ರಿಗೆ ಮೇಜರ್ ಸರ್ಜರಿ ಆಗಿದೆ, ಅವ್ರು ರೆಸ್ಟ್ ತಗೊಳಕ್ ಬಿಡಿ. ತಗೊಳ್ಳಿ, ಇದು ಡಾಕ್ಟರ್ ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ, ಬೇಗ ಹೋಗಿ ತಗೊಂಬನ್ನಿ. ಈ ಇಂಜೆಕ್ಷನ್ನು ಇಲ್ಲಿ ಸಿಗಲ್ವಾ? ಇಲ್ಲೆಲ್ಲೂ ಸಿಗಲ್ಲ, ಸಿಟಿಲೇ ಹೋಗಿ ತರ್ಬೇಕು ನೀವು. ಆಯಿತು ಸಿಸ್ಟರ್. ಸೌಮ್ಯ ಹೋಗಿ ಬರ್ತೀನಮ್ಮ. ಸರಿಯಪ್ಪ, ಯಾವುದಕ್ಕೂ ಫೋನ್ ಮಾಡಿ ನನಗೆ. ಮಾಡ್ತೀನಮ್ಮ. ನೀನಿಲ್ಲೇ ಇದ್ದು ನಿಮ್ಮ ತಾಯಿನ ಜೋಪಾನ ನೋಡ್ಕೋ. ಹಾಂ, ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ಬೇಗ ಹೋಗಿ ತಗೊಂಬನ್ನಿ. ಇಲ್ಲ ಅಂದರೆ ಪೇಷಂಟ್ಗೆ. ಆಯಿತು ಸಿಸ್ಟರ್, ತಗೊಂಡು ಬರ್ತೀನಿ. ಈಶ್ವರಿ ಹೋಗಿ ಬರ್ತೀನಿ. ನೀವು ಹೊರಗಡೆ ಇರಿ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇದ್ದಕ್ಕಿದ್ದಾಗ ಏನಾಯ್ತಮ್ಮ? ನೀನು ಈ ಮನೇಲಿ ಇರಬೇಕು ಅಂತ ಆಸೆ ಪಟ್ಟು ಬಂದವಳಲ್ವಾ? ಇಲ್ಲ ಅತ್ತೆ, ನನಗೆ ಯಾಕೋ ಮನೆ ತುಂಬ ನೆನಪಾಗ್ತಿದೆ. ಅಮ್ಮನ ನೋಡಬೇಕು ಅನಿಸ್ತಿದೆ. ನಾನು ಹೋಗ್ತೀನತ್ತೆ. ಏನಮ್ಮ ಚಿಕ್ಕ ಮಕ್ಕಳ ಥರ ಆಡ್ತಾ ಇದೆಯಲ್ಲ. ಏಯ್, ಒಳಗೆ ಕರ್ಕೊಂಡೋಗಿ ಏನೇ ಮಾಡಿದೆ? ನಾನೇನು ಮಾಡಿಲ್ಲಮ್ಮ. ಮತ್ತೇನು ಹೇಳಿದೆ? ಓ ಅದಾ, ಮುಂದೆ ನಡೆಯೋ ಭವಿಷ್ಯದ ಬಗ್ಗೆ ಹೇಳಿದೆ. ಸತ್ಯ ಅವಳು ಕಣ್ಣಿಗೆ ಕಂಡಿರ್ಬೇಕು, ಅದಕ್ಕೆ ಮನೆ ಬಿಟ್ಟು ಹೊರಟಿದ್ದಾಳೆ ಅಲ್ವಾ ಮಯೂರಿ? ಭವಿಷ್ಯನ ಏನದು? ಬೇಡಮ್ಮ, ಅದು ನಿಮಗೆ ಗೊತ್ತಾಗೋದು ಬೇಡ. ಈ ಮನೇಲಿ ಏನೇನು ನಡೆದ್ರೂ ನನಗೆ ಗೊತ್ತಾಗಬೇಕು. ಏನು ಹೇಳು? ಹಾಗಿದ್ರೆ ನೀವು ನನ್ನ ಜೊತೆ ರೂಮಿಗೆ ಬರಬೇಕಾಗತ್ತೆ. ರೂಮ್ಗ? ಇಲ್ಲೇ ಹೇಳೆ. ಎಲ್ರ ಮುಂದೆ ಹೇಳೋಗಿದ್ರೆ ಆಗಲೇ ಹೇಳ್ತಿದ್ನಲ್ಲಮ್ಮ. ಸರಿ ನಡಿ. ಬನ್ನಿಮ್ಮ. ಏನೇ ಅದು? ಅಮ್ಮ ಒಂದು ನಿಮಿಷ. ಯಾಕೆ ಬಾಗ್ಲಾಗ್ತೆ? ಮೊದಲೇ ನಿಮ್ಮ ಧ್ವನಿ ಜೋರು. ನಾವು ಮಾತಾಡೋದು ಹೊರಗಡೆ ಕೇಳಬಾರ್ದು ಅಲ್ವಾ ಅಮ್ಮ? ನಿನ್ನ